ಓಂ ಭರ್ತ್ರೇ ನಮಃ. ಭರ್ತೃ ಶಬ್ದಕ್ಕೆ ಸಂಬಂಧಪಟ್ಟಂತೆ ತತ್ವಸಾರ ವ್ಯಾಖ್ಯಾನ ಮತ್ತೆ ನನ್ನ ಅಭಿಪ್ರಾಯ ಅದನ್ನೆಲ್ಲವನ್ನು ಒಳಗೊಂಡಂತೆ ಆ ಬೃಹತಿ ಮಂತ್ರದ ಅರ್ಥವನ್ನು ನಾವು ನೋಡಿದ್ದೇವೆ. ಇದು 34ನೇ ಬೃಹತಿ ಮಂತ್ರ. ಅದಕ್ಕೆ ಸಂಬಂಧಪಟ್ಟಂತೆ ಚಿಕ್ಕೋಡಿ ಭಗವಂತರಾಯರು ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನು ಕೂಡ ನಾವು ನೋಡಬೇಕಾಗಿದೆ. ಮತ್ತೆ ಭರ್ತೃ ಶಬ್ದದ ಅರ್ಥ ಅವರ ದೃಷ್ಟಿಯಲ್ಲಿ ಏನು, ಅದಲ್ಲದೆ ಅದಕ್ಕೆ ಮೂಲಭೂತವಾದಂತಹ ಈ ಒಂದು ವೇದವಾಕ್ಯ ಏನು ಅಂತ ಅನ್ನೋದನ್ನು ಕೂಡ ನಾವು ನೋಡಬೇಕಾಗಿದೆ. ವೀರ್ಯಾಯ ನದಂವಬೋಧತೀನಾಂ ಏಕೋ ಅಜುರ್ಯೋ ದಯತೆ ವಸೂನಿ ನದಂವ್ಯೋ ಯುವತೀನೋಂ ಪ್ರರಿರಿಚೆ ದಿವ ಇಂದ್ರ. ಇದಿಷ್ಟು ಭರ್ತೃ ಶಬ್ದಕ್ಕೆ ಮೂಲಭೂತವಾದಂತಹ ಬೃಹತಿ ಮಂತ್ರ. ಇದು ರಘುನಾಥ್ ಇವರು ಚಿಕ್ಕೋಡಿ ಭಗವಂತರಾಯರ ಅಭಿಪ್ರಾಯದಲ್ಲಿ. ಭರ್ತ ಅನ್ನೋ ಶಬ್ದಕ್ಕೆ ಏನರ್ಥ? ಭರ್ತ ಅಂದ್ರೆ ಸ್ವಾಮಿ ಪ್ರಾಣಸ್ಯ, ಚತುರ್ಮುಖ ಬ್ರಹ್ಮನಿಗೂ ಕೂಡ ಮತ್ತೆ ಮುಖ್ಯ ಪ್ರಾಣನಿಗೂ ಕೂಡ ಅವನು ಸ್ವಾಮಿಯಾಗಿದ್ದಾನೆ, ಇದು ಒಂದರ್ಥ. ಮತ್ತೆ ಹರತಿ ಆಹರತಿ ಭಕ್ತೇಭ್ಯ ವಸೂನಿ, ಎಲ್ಲ ಭಕ್ತರಿಗೂ ಕೂಡ ಬರೇ ಯಜಮಾನ ಮಾತ್ರ ಅಲ್ಲ, ಯಾವತ್ತೂ ಎಲ್ಲ ಥರದ ಸಂಪತ್ತುಗಳನ್ನು ಅವರಿಗೆ ಕೊಡುವಂಥವನೇ. ಅಲ್ಲಿ ಹರ್ತ ಅಂದ್ರೂ ಭರ್ತ ಅಂದ್ರೂ ಒಂದೇ. ಇದೊಂದು ವಿಶಿಷ್ಟವಾದ ವ್ಯವಸ್ಥೆ ಸಂಸ್ಕೃತದಲ್ಲಿ. ಹರ್ತ ಅಂದ್ರೆ ಅಪಹರಿಸುವವನು ಅಂತ ಅರ್ಥ, ಹೀಗೇನೋ ನಾವು ಕಾಣಿಸ್ತದೆ. ಅಪಹರಿಸುವುದು ಅಂತ ಮಾತ್ರ ಅಲ್ಲ, ತರುವುದು ಅಂತನೂ ಆಗ್ತದೆ. ಆಹರತಿ ಅಂದ್ರೆ ತರುವುದು. ಹಾಗೇನೆ ಭರ್ತ ಅಂದ್ರೂ ಕೂಡ ಅದೇ ಅರ್ಥನೇ. ಹೃಗ್ರಹೋ ಭಹ ಛಂದಸಿ. ವೇದವಾಕ್ಯಗಳಲ್ಲಿ ಹೃ ಧಾತು ಮತ್ತೆ ಗೃಹ ಧಾತುಗಳಿಗೆ ಭಕಾರ ಹ ಜಾಗದಲ್ಲಿ ಭ ಮತ್ತೆ ಗ ಜಾಗದಲ್ಲಿಯೂ ಕೂಡ ಭ ಬರಬಹುದು ಅಂತ ಒಂದು ವ್ಯವಸ್ಥೆ ಇದೆ. ಆದ್ರಿಂದ ವಿಭರ್ತಿ ಗುಣಾನ್, ಗುಣಗಳನ್ನ ಎಲ್ಲವನ್ನೂ ಕೂಡ ಆತ ಧರಿಸಿದವನು, ಎಲ್ಲ ಗುಣಗಳ ನೆಲೆ ಅಂತ ಒಂದು ಅರ್ಥ ಅಂತೂ ಇದ್ದೇ ಇದೆ. ಅದಲ್ಲದೆ ಹರತಿ, ಎಲ್ಲ ಸಂಪತ್ತನ್ನು ಎಲ್ಲ ಜ್ಞಾನವನ್ನು ಐಹಿಕ ಮತ್ತೆ ಪಾರಲೌಕಿಕ ಸಂಪತ್ತನ್ನು ಕೂಡ ನಮಗೆ ಕೊಡುವವನು ಅನ್ನೋ ಅರ್ಥವೂ ಕೂಡ ಅದರಿಂದ ಬಂದೇ ಬರ್ತದೆ. ಹೀಗಿದು ಭರ್ತ ಅನ್ನೋ ಶಬ್ದದ ಅರ್ಥ. ಭರ್ತ ಅಂದ್ರೆ ನಮಗೆ ನಿಮಗೆಲ್ರಿಗೂ ಕೂಡ ಆತ ಯಜಮಾನ, ಸ್ವಾಮಿ, ಅದು ಸರಿಯೇ. ಅದಲ್ಲದೆ ಶ್ರೀಭೂಮಿಗಳಿಗೆ, ಶ್ರೀದೇವಿ ಮತ್ತು ಭೂದೇವಿಯರಿಗೂ ಕೂಡ, ಲಕ್ಷ್ಮಿಯ 2 ರೂಪಗಳಿಗೂ ಕೂಡ ಆತ ನಿಜವಾದ ಅರ್ಥದಲ್ಲಿ ಗಂಡನಾಗಿದ್ದಾನೆ. ಆದ್ರಿಂದ ಅವರಿಗಿಂತೂ ಉತ್ತಮನಾದ್ರಿಂದ, ಅವರ ರಮಣನಾದ್ರಿಂದ ಆದ್ರಿಗೆ ಭರ್ತ ಅನ್ನುವ ಶಬ್ದದ ನಿರ್ವಚನವನ್ನ ಹೇಳ್ತಾರೆ. ಆ ಮಂತ್ರದಲ್ಲಿ ವೀರ್ಯಾಯ ನದಂಬೋ ಓದತೀನಾಂ ಏಕೋ ಅಜುರ್ಯೋ ಅಂತ ಹೀಗೆಲ್ಲ ಏನಿದೆಯಲ್ಲ, ಅಲ್ಲಿ ದಯತೆ ವಸೂನಿ, ಸಂಪತ್ತುಗಳನ್ನು ದಯಪಾಲಿಸ್ತಾನೆ ಅಂತಿದೆ. ಆದ್ರಿಂದಲೇ ಭರ್ತ ಅಂದ್ರೆ ಕೇವಲ ನಮ್ಮ ಸ್ವಾಮಿ ಅಲ್ಲ, ನಮಗೆ ಬೇಕಾದಂಥ ಎಲ್ಲ ಸಂಪತ್ತುಗಳನ್ನು ಕೊಡುವವನು ಅಂತ ಅರ್ಥ ಆ ವೇದ ಮಂತ್ರದಲ್ಲೇ ಸೂಚಿತ ಆಗಿದೆ. ಮತ್ತೆ ಆತ ಎಲ್ಲರಿಗೂ ಸ್ವಾಮಿಯಾಗಿರುವುದಕ್ಕೆ ಬೇಕಾದಂತಹ ಒಂದು ಶಕ್ತಿ, ಅದು ಕೂಡ ಆ ಒಂದು ವೀರ್ಯವೂ ಕೂಡ, ಅವನ ಆ ಶಕ್ತಿಯೂ ಕೂಡ ಆ ವೇದ ಮಂತ್ರದಲ್ಲಿ ವೀರ್ಯಾಯ ಅನ್ನೋ ಶಬ್ದದಿಂದ ವರ್ಣಿತ ಆಗಿದೆ. ಹೀಗೆ ವೀರ್ಯ ಅನ್ನೋ ಶಬ್ದ ಮತ್ತೆ ವಸೂನಿ ದಯತೆ, ಸಂಪತ್ತನ್ನು ದಯಪಾಲಿಸುವವನು, ಇವೆರಡೂ ಶಬ್ದಗಳು ಕೂಡ ಆ ವೇದ ಮಂತ್ರದಲ್ಲಿರುವಂಥವು. ಪ್ರಭು ಈ ಭರ್ತ ಅನ್ನುವ ಶಬ್ದಕ್ಕೆ, ಭರ್ತ ಅನ್ನುವ ವಿಷ್ಣು ಸಹಸ್ರನಾಮ ಸ್ತೋತ್ರದ ಆ ಒಂದು 34ನೆಯ ನಾಮಕ್ಕೆ ಅರ್ಥವನ್ನು ಕೊಡುವಂಥ, ಆ ಅರ್ಥವನ್ನು ವಿವರಿಸುವಂಥ 2 ಶಬ್ದಗಳಾಗಿವೆ. ಇದು ಭಗವಂತರಾಯರ ವ್ಯಾಖ್ಯಾನದ ದೃಷ್ಟಿಯಲ್ಲಿ ಭರ್ತೃ ಶಬ್ದದ ಅರ್ಥ ಮತ್ತೆ ಭರ್ತೃ ಶಬ್ದದ ವ್ಯಾಖ್ಯಾನವನ್ನು ಮಾಡುವಂಥ ಆ 34ನೆಯ ಬೃಹತಿ ಮಂತ್ರದ ಒಂದು ಸಂಕ್ಷಿಪ್ತ ವಿವರವೂ ಕೂಡ ಆಗಿದೆ.